ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಕ್ಯಾಬಿನೆಟ್ನಲ್ಲಿದೆ ಇಲ್ಲ, ನಂಗೆ ಗೊತ್ತಿಲ್ಲ. ಅದು ಏನೇ ಇದ್ರೂ ನೋಡಿ, ಮಹಾರಾಷ್ಟ್ರ ಇರ್ಬೋದು, UP ಇರ್ಬೋದು, ಯಾವುದೇ ಇರ್ಬೋದು, ಕಾನೂನು ಎಲ್ಲರಿಗೂ ಒಂದೇ ಅಷ್ಟೇ. ನೀವು ಬೆದರಿಕೆ ಹಾಕ್ತೀರಾ ಅಂದರೆ ಏನರ್ಥ? ನಾವೇನು ಕೇಳಿರೋದು, ಕೆಲವು ಚಟುವಟಿಕೆಗಳು ನಮ್ಮ ಯುವ ಜನರಿಗೆ ಸರಿಯಲ್ಲ, ಅದಕ್ಕೆ ನಾವು ತಡೆ ಹಾಕಬೇಕು, ಕಾನೂನಾತ್ಮಕವಾಗಿ ಸಂವಿಧಾನ ಅಡಿನಲ್ಲಿ ತಡೆ ಹಾಕಬೇಕು ಅನ್ನೋದಕ್ಕೆ ಇವರೆಲ್ಲರೂ ಬೆದರಿಕೆ ಹಾಕ್ತಾರೆ. ಅಂದರೆ ಯಾವ ಮಟ್ಟದಲ್ಲಿ ಇವ್ರು ಇದ್ದಾರೆ ನೋಡಿ. ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಶೂ ಎಸಿತಾರೆ ಅಂದರೆ ಇವರು ಎಷ್ಟು ಅಧಿಕಾರದಿರ್ಬೋದು ಅಥವಾ ಈ ವಿಚಾರಧಾರೆಯ ಸೊಕ್ಕು ಇವ್ರನ್ನಲ್ಲಿರ್ಬೋದು, ನೀವೇ ಯೋಚನೆ ಮಾಡಿ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಕ್ಯಾಬಿನೆಟ್ನಲ್ಲಿದೆ ಇಲ್ಲ, ನಂಗೆ ಗೊತ್ತಿಲ್ಲ. ಅದು ಏನೇ ಇದ್ರೂ ನೋಡಿ, ಮಹಾರಾಷ್ಟ್ರ ಇರ್ಬೋದು, UP ಇರ್ಬೋದು, ಯಾವುದೇ ಇರ್ಬೋದು, ಕಾನೂನು ಎಲ್ಲರಿಗೂ ಒಂದೇ ಅಷ್ಟೇ. ನೀವು ಬೆದರಿಕೆ ಹಾಕ್ತೀರಾ ಅಂದರೆ ಏನರ್ಥ? ನಾವೇನು ಕೇಳಿರೋದು, ಕೆಲವು ಚಟುವಟಿಕೆಗಳು ನಮ್ಮ ಯುವ ಜನರಿಗೆ ಸರಿಯಲ್ಲ, ಅದಕ್ಕೆ ನಾವು ತಡೆ ಹಾಕಬೇಕು, ಕಾನೂನಾತ್ಮಕವಾಗಿ ಸಂವಿಧಾನ ಅಡಿನಲ್ಲಿ ತಡೆ ಹಾಕಬೇಕು ಅನ್ನೋದಕ್ಕೆ ಇವರೆಲ್ಲರೂ ಬೆದರಿಕೆ ಹಾಕ್ತಾರೆ. ಅಂದರೆ ಯಾವ ಮಟ್ಟದಲ್ಲಿ ಇವ್ರು ಇದ್ದಾರೆ ನೋಡಿ. ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಶೂ ಎಸಿತಾರೆ ಅಂದರೆ ಇವರು ಎಷ್ಟು ಅಧಿಕಾರದಿರ್ಬೋದು ಅಥವಾ ಈ ವಿಚಾರಧಾರೆಯ ಸೊಕ್ಕು ಇವ್ರನ್ನಲ್ಲಿರ್ಬೋದು, ನೀವೇ ಯೋಚನೆ ಮಾಡಿ.